ಕೊತ್ತಲವಾಡಿ ಏನ್ ಸರ್ ಇದು ಕೊತ್ತಲವಾಡಿ? ನೀವು ಹೇಳ್ಬೇಕು ಈಗ ನಮ್ಮ ಕಡೆಲೆಲ್ಲ ಅದನ್ನು ಹೇಳಕ್ಕೆ ಮಜಾ ಅನ್ಸುತ್ತೆ ಕೊತ್ತಲವಾಡಿ ಕೊತ್ತಲವಾಡಿ ಅಂತ. ಆಗಸ್ಟ್ 1ಕ್ಕೆ ಕೊತ್ತಲವಾಡಿ ರಿಲೀಸ್ ಆಗ್ತಿದೆ. ಆ್ಯಕ್ಚುಲಿ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಕೊತ್ತಲವಾಡಿ ಅನ್ನೋದು ಗೊತ್ತಾಗ್ಬೋದು. ಆ್ಯಕ್ಚುಲಿ ಅದೊಂದು ಊರಿನ ಹೆಸರು. ಅಂದರೆ ನಮ್ಮ ಸಿನಿಮಾಗೆ ಮೊದಲು ಒಂದು ಬೇರೆ ಹೆಸರೇನೋ ಇಟ್ಕೊಂಡಿದ್ವಿ. ಸೊ ಆಮೇಲೆ ನಾನು ಪೃಥ್ವಿ ಸರ್ ಎಲ್ಲ ನಾವು ಶೂಟಲ್ಲಿದ್ದಾಗ ಸುಮ್ಮನೆ ಏನೋ ಹಿಂಗೆ ಅಂದ್ಕೊಂಡಾಗ ಇಲ್ಲ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಅಂದ್ಕೊಂಡಾಗ ಸರಿ ಈ ಊರಿನ ಹೆಸರು ನಮ್ಮ ಕತೆಗೆ ಆಪ್ಟಾಗಿದೆ ಅಂತ ಅನ್ನಿಸ್ತು. ಆಮೇಲೆ ನಾವು ಆ ಊರಲ್ಲೇ ಶೂಟ್ ಮಾಡಿರೋದು ಮೇಡಮ್. ಎಕ್ಸ್ಪೆಷಲಿ ಇದು ನಾನು ನಿಮಗೆ ನಮ್ಮ ಟೀಸರ್ ಲಾಂಚಲ್ಲಿ ಹೇಳಿದ್ದೆ, ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಮಧ್ಯದಲ್ಲಿ ಒಂದು ಊರಿದೆ. ಅಂದರೆ ಊರು ನೋಡೋಕ್ಕೂ ತುಂಬ ಸೊಗಸಾಗಿದೆ ಮೇಡಮ್. ಆ ಊರಿನ ಜನ ಆಗ್ಬೋದು ಅಥವಾ ಅಲ್ಲಿರೋ ನೇಚರ್ಸ್ ಆಗ್ಬೋದು, ನಮ್ಗೆ ಅವ್ರು ಸಪೋರ್ಟ್ ಮಾಡಿದ ರೀತಿ ಆಗ್ಬೋದು, ತುಂಬ ಅದ್ಭುತ. ಒಂಥರ ಒಲ್ವ ಊರು ಅಂದರೆ. ಹಂಗಾಗಿ ನಾವು ನಮ್ಮ ಕತೆಗೆ ಆಪ್ಟಾಗಿತ್ತು ಅಂತ ನಾವು ಕೊತ್ತಲವಾಡಿ ಅನ್ನೋ ಟೈಟ್ಲನ್ನೇ ಇಟ್ವಿ. ಸೂಪರ್ ಸರ್. ಈಗ ಇಂಡಸ್ಟ್ರಿಗೆ ಹೊಸಬ್ರು ಯಾರೋ ಒಂದು ಹೊಸ ಪ್ರಯತ್ನ ಮಾಡ್ತಾನೆ ನಿರಂತರವಾಗಿ ನಾವು ಏನೇ ಕೊಡಬೇಕು, ಸ್ಪೆಷಲಾಗಿ ಕೊಡಬೇಕು, ವಿಭಿನ್ನವಾಗಿ ಕೊಡಬೇಕು ಅಂತೇಳಿ ನಿರಂತರ ಪ್ರಯತ್ನ ಸಾಕ್ತಾನೆ ಇದೆ, ಬರ್ತಾನೆ ಇದ್ದಾರೆ. ಸೊ ನಮಗೆ ಈ ಕೊತ್ತಲವಾಡಿ ಸಿನಿಮಾ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ, ಏನೇನು ಕೊಡುತ್ತೆ? ಈಗ ನಾನು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀನಿ, ನಾನೊಬ್ಳು ಪ್ರೇಕ್ಷಕರು, ನನ್ನ ಸಿನಿಮಾ ಅಭಿಮಾನಿ, ಹೋಗಿ ಕೂತ್ಕೊಂಡು ನೋಡ್ತೀನಿ, ನಾನು ಇದರಿಂದ ಏನು ಪಡ್ಕೊತೀನಿ? ಮನೋರಂಜನೆ ಓಕೆ, ಅದನ್ನು ಹೊರತುಪಡಿಸಿ ಹೇಗೆ ಕೊತ್ತಲವಾಡಿ ಭಿನ್ನ ಆಗುತ್ತೆ? ಯಾಕಂದರೆ ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರಲೇಬೇಕು, ಈ ಸಿನಿಮಾನ ನೋಡಲೇಬೇಕು ಅನ್ನೋ ಒಂದು ಮಹದಾಸೆ ನನ್ನದು ಕೂಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ಯಾಕೆ ಬರಬೇಕು ನಾನು ಥಿಯೇಟ್ರಿಗೆ ಅಂತ ಹೇಳಿ. ಮೇಡಮ್, ಪ್ರತಿ ಮನುಷ್ಯನಲ್ಲೂ ಒಬ್ಬ ಒಳ್ಳೆಯವನು ಕೆಟ್ಟವನು ಅಂತ ಇರ್ತಾನೆ. ಸೊ ಒಳ್ಳೆಯವನು ಕೆಟ್ಟವನಾದಾಗ ಏನಾಗುತ್ತೆ, ಕೆಟ್ಟವನು ಮತ್ತೆ ಒಳ್ಳೆಯವನಾಗಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದನ್ನು ಒಂದು ಚಿಕ್ಕದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಆದರೆ ನೀವು ಒಂದು ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕಾದ್ರೆ ಪ್ರತಿ ಪಾತ್ರಗಳು ಅವ್ರ ಕಣ್ಮುಂದೆನೇ ಉಳ್ಕೊಳ್ಳುತ್ತೆ. ಈ ಹ್ಯಾಂಗ್ ಓವರ್ ಏನಂತಾರೆ, ನಮ್ಮ ಪೃಥ್ವಿ ಸರ್ ಆಗ್ಬೋದು, ಗೋಪಾಲ್ ಸರ್ ಆಗ್ಬೋದು, ರಾಜೇಶ್ ನಟರಂಗ ಸರ್ ಆಗ್ಬೋದು, ಮಾನ್ಸಿ ಮೇಡಮ್ ಅವ್ರಾಗ್ಬೋದು, ನಮ್ಮ ಹೀರೋಯಿನ್ ಅವ್ರಾಗ್ಬೋದು, ಈ ಥರ ಪ್ರತಿ ಪಾತ್ರಗಳು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಅದ್ಭುತವಾಗಂತೂ ಬಂದಿದೆ. ನಾನು ಹೇಳ್ತೀನಿ, ಸಿನಿಮಾ ನೋಡಿ ಜನ ಹೇಳ್ಬೇಕು ಇನ್ನು ಮಿಕ್ಕಿದ್ದು. ಅವ್ರಿಗೆ ಹುಮ್ಮಸ್ಸಿದೆ, ಉತ್ಸಾಹ ಇದೆ, ನಾನು ಇನ್ನೂ ಸಿನಿಮಾ ಮಾಡಬೇಕು, ಎಷ್ಟೋ ಜನಕ್ಕೆ ಅವಕಾಶ ಕೊಡಬೇಕು ಅಂತ ಇದೆ. ಅದಕ್ಕೋಸ್ಕರ ಮೊದಲ ಸಿನಿಮಾವೇ ಎಲ್ಲರೂ ಜನ ಅದನ್ನು ಮೆಚ್ಕೋಬೇಕು, ಅಪ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಯಾಕೆ ನೋಡಬೇಕು ಅಂತ ಕೇಳಿದೆ ಈ ಸಿನಿಮಾನ.